ಬನ್ನಿ ಬೆಂಗಳೂರು ರೀಚ್ ಆಗಿದ್ದೀವಿ. ನೀರೇ ಇಲ್ಲ, ಬರೀ ಕೊಚ್ಚೆ ಇದೆ ನೋಡಿ. ಒಂದು ನೀರು ಬಾಟ್ಲು ತಗೊಂಡ್ರೆ 81 ರೂಪಾಯಿ, 20 ರೂಪಾಯಿ ಬಾಟ್ಲು. ಈ ಸದ್ಯಕ್ಕೆಲ್ಲ ಪ್ಯಾಕಿಂಗ್ ನಡೀತಾ ಇದೆ ನೋಡಿ. ಅಪ್ಪ ನೋಡಿ ಹಿಂಗೆ ಓಡ್ತಾರೆ, ಓಡಿಪ್ಪ ಓಡಿ. ಮೆತ್ತಗೆ ಪಾರಿ ಒಳಗೆ ಸಿಕ್ಕಾಕೊಂಡ್ಬಿಡಿದೆ ಪಾಪ ಒಳಗೆ. Beauties of fam, hi, so welcome back to my new vlog guys. So ಇವತ್ತಿನ ವ್ಲಾಗಲ್ಲಿ ನಾವು ಪಟ ಚಟಪಟ ಅಂತ ಎದ್ದು ಎಷ್ಟು ಗಂಟೆಗೆ 8 ಗಂಟೆಗೆ ಎದ್ದಿದ್ದೀವಿ ಗೈಸ್. 8 ಗಂಟೆಗೆ ಎದ್ದುಬಿಟ್ಟು ಈಗ ನಾವು ಬೀಚ್ಗೆ. ಜೀವನದಲ್ಲಿ ಎಲ್ಲ ಎಷ್ಟೋ ದಿನ ಆದ್ಮೇಲೆ ಎಷ್ಟೊತ್ತಿಗೆ ಎದ್ದಿರೋದು. 9 ಗಂಟೆಗೆ ಹೇಳ್ತೀನಿ ಜಿಮ್ಗೆ ಯೂಶಲ್ ಆಗಿ ನಮ್ಮ ಮನೇಲಿ ಇದ್ದಾಗ. 8 ಗಂಟೆಗೆ ಎದ್ದಿದ್ದೀನಿ ಎಷ್ಟೋ ಸರಿ. ಸೊ ಈಗ ನಾವು ಹೋಗುವ. ಗೈಸ್ ಹೋಗೋಕೆ ಮುಂಚೆ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತ ಬ್ರೇಕ್ಫಾಸ್ಟ್ ಮಾಡ್ಕೋತಾ ಇದ್ದೀವಿ ನೋಡಿ. ಲೈನಿಗೆ ಏನೋ ತೋರಿಸಿಟ್ಟವ್ರೆ. ನನಗೆ ಇದೆಲ್ಲ ಏನಿದೆ ಅಂತ ಹೇಳೋಕ್ಕಂತೂ ಎನರ್ಜಿ ಇಲ್ಲ. ಬೆಳಗ್ಗೆ ಸ್ವಲ್ಪ ಕಮ್ಮಿ ಎನರ್ಜಿ ನನಗೆ. ನಾನಂತೂ ಫಸ್ಟು ಜಾಸ್ತಿ ಫ್ರೂಟ್ಸ್ ತಿನ್ಬಿಡ್ತೀನಿ. ಸೊ ನಾನು ತೊಗೊಂಡಿರೋ ಬ್ರೇಕ್ಫಾಸ್ಟು ಇಷ್ಟೇ ಗೈಸ್. ಏನೋ ಒಂಥರ ತಿನ್ನೋ ಮನಸ್ಸೇ ಇಲ್ಲ, ತಿನ್ನೋಕ್ಕೆ ಮನಸ್ಸಾಗ್ತಿದೆ, ಎತ್ಕೊಂಡು ತಿನ್ನಬೇಕು ಅಂತ ಅನ್ನಿಸ್ತಲ್ಲ. ಏನೋ ಅಪ್ಪ ಲೇಜಿನೆಸ್ಸು ಇಲ್ಲ ಅಂದರೆ ಹೊಟ್ಟೆ ತುಂಬಿದೆ ಗೊತ್ತಿಲ್ಲ ನೋಡಿ. ನಮ್ಮ ಅಮ್ಮಂಗೂ ಮನಸ್ಸಿಲ್ವಂತ ತಿನ್ನೋಕ್ಕೆ ನೋಡಿ. ಅಲ್ಲಿ ಶ್ರೀ ಅವ್ರ ಅಪ್ಪ ಅಮ್ಮ ಅಲ್ಲಿ ಹಾಕೋತಾ ಇದ್ದಾರೆ. ನಮ್ಮ ಅಪ್ಪ ಎಲ್ಲೆಲ್ಲೂ ಇರಬೇಕಲ್ಲ, ಅಲ್ಲಿ ನೋಡಿ. ಒಂದು ನೀರು ಬಾಟ್ಲು ತೊಗೊಂಡ್ರೆ 81 ರೂಪಾಯಿ, 20 ರೂಪಾಯಿ ಬಾಟ್ಲು. ಆ 20 ರೂಪಾಯಿ ಬಾಟ್ಲು ಇಲ್ಲಿ 81 ರೂಪಾಯಿ ಅಂತೆ ಗೈಸ್. ಶಾಪಿಂಗ್ ಹೋಗ್ಬೇಕಂತೆ ಎಂಥ ನಿದ್ದೆಲಿದ್ದೀನಿ ನಾನು. ನಮ್ಮ ಅಪ್ಪ ಅಂದರೆ ನಾವು ಅಮ್ಮ ಒಬ್ಬ ಎನರ್ಜಿಟಿಕ್ ಆಗಿರೋದು ಶಾಪಿಂಗ್ ಮಾಡೋಕ್ಕೆ. ಸೊ ಈಗ ಬೀಚು ಈವ್ನಿಂಗ್ ಹೋಗೋಣ ಅಂತ ಕ್ಯಾನ್ಸಲ್ ಮಾಡಿ ಈಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್. ಆಟೋ ಬಂದಿದೆ. ಸ್ಕೂಲ್ ಟೈಮಲ್ಲಿ ಇಲ್ಲೊಬ್ರು ಕೂರ್ತಿದ್ವಿ. ಗೈಸ್ ಇಲ್ಲಿ ನಾವು ಯಾವುದೋ ಮಾರ್ಕೆಟ್ ಹುಡ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಓಪನೇ ಆಗಿಲ್ಲ. 9:30 ಇನ್ನೂ ಟೈಮು. ಈಗ ಬೇರೆ ಕಡೆ ಹೋಗ್ತಾ ಇದೀವಿ, ಅದೇ ಆಟೋ ಹಾಕ್ಬಿಟ್ಟು. ಸೊ ಫೈನಲಿ ಮತ್ತೆ ಬಾಂಬೆ ಮಾರ್ಕೆಟಿಗೆ ಬಂದಿದ್ದೀವಿ. ಇಲ್ಲಿ ಆಟೋ ಅಣ್ಣ ಹೇಳ್ತಾ ಇದ್ರು ಸಖತ್ ಲೂಟ್ ಮಾಡ್ತಾರೆ ನಿಮ್ಮನ್ನ, ಹುಷಾರಾಗಿರಿ. ಆಮೇಲೆ ಫಸ್ಟ್ ಮತ್ತು ಸೆಕೆಂಡ್ ಅಂಗಡಿಗೆ ಹೋಗ್ಬೇಡಿ, ಅವ್ರು ಸ್ವಲ್ಪ ವ್ಯಾಲ್ಯೂ ಜಾಸ್ತಿ ತೊಗೋತಾರೆ. ಮತ್ತು ಇನ್ನೇನು ಹೇಳಿದ್ರು, ಅವರು ಮದುವೆಗೇನೋ ಶಾಪಿಂಗ್ ಹೋಗಿದ್ರಂತೆ, ಅವರ ಮಗನ ಮದುವೆಗೆ. ಅವರು 80,000 ಬಿಲ್ ಹಾಕಿದ್ರಂತೆ, ಇವ್ರು 25,000 ಇಸ್ಕೊಂಬಂದ್ರಂತೆ ಬಟ್ಟೆನ. ಆ ಥರ ಬಾರ್ಗೇನಿಂಗ್ ಮಾಡ್ಬೇಕಂತೆ. ಇಲ್ಲಿ 100 ರೂಪಾಯಿ ಇರೋದನ್ನ 800 ರೂಪಾಯಿ ಹೇಳ್ತಾರಂತೆ ಗೈಸ್. ಸೊ ಈ ಧನುಷಿಗೆ ನಾವು ಅಮ್ಮಗೆ ಅವರೆಲ್ಲ ಇಲ್ಲೇ ಶಾಪಿಂಗ್ ಮಾಡಬೇಕು, ಇದೇ ಮಾರ್ಕೆಟಲ್ಲಿ ಮಾಡಬೇಕು ಅಂದರು. ಸರಿ ಆಯಿತು ಅಂದ್ಬಿಟ್ಟು ಇಲ್ಲೇ ಬಂದಿದ್ದೀವಿ ಗೈಸ್. ಸೊ ಇಲ್ಲಿ ಶಾಪ್ಗಳೆಲ್ಲ ಕ್ಲೋಸ್ ಇದೆ, ಇನ್ನೂ ಓಪನ್ ಆಗಿಲ್ಲ. ಎಲ್ಲ ಇವಾಗ ಬೊಂಬೆಗಳಿಗೆ ಬಟ್ಟೆ ಉಡಿಸ್ತವ್ರೆ. ಸೊ ನಾನು ನಮ್ಮ ಅಮ್ಮಗೆ 10,000 ಕೊಟ್ಬಿಟ್ಟು ಬಟ್ಟೆ ತೊಗೊಳ್ಳಿ ಅಂತ ಕೊಟ್ಬಿಟ್ಟಿದ್ದೆ. ಅದ್ರಲ್ಲಿ ಬರೀ 3,000 ಇಟ್ಕೊಂಡಿದ್ದಾರೆ. ಆ 3,000 ಇಟ್ಕೊಂಡು ಶಾಪಿಂಗ್ ಬಂದವ್ರೆ. ನಾಚಿಕೆ ಆಗಲ್ಲ ನಮ್ಮಂಗೆ, ನಾಚಿಕೆ ಆಗಲ್ಲ. ನಮ್ಗೆ 10,000 ರೂಪಾಯಿ ಮಗನೇ ನೀನ್ಯಾರು ತಗೋ, ನೀನು ಏನಾದ್ರು ತಗೋ ಅಂತ ಏನಾದ್ರು ಒಂದು ಬಟ್ಟೆ ಕೊಡ್ತೀರ ನಮ್ಮ ಅಮ್ಮ. ತಗೋ ನೀನೆ ನೋಡಿದ್ರಾ, 10,000 ರೂಪಾಯಿಗೂ ಬಟ್ಟೆ ತೊಗೊಂಡ್ಬಿಟ್ರೆ ಒಬ್ರೆ. ಇನ್ನು 3,000 ರೂಪಾಯಿ ಇಟ್ಕೊಂಡವ್ರೆ. ಸರಿ ಬಾ ನಿನ್ಗೆ ಕೊಡ್ತೀನಿ. ಕೊಡಿಸ್ತೀರಾ ಮುಸುಡಿ ನೋಡಿ. ಇಲ್ಲೇ ಹೋಗ್ತಾ ದಾರಿಲೇ ಏನಾದ್ರು ಒಳ್ಳೆ ಬಟ್ಟೆ ಕಾಣಿಸಿದ್ರೆ ಮೈಂಡ್ ಚೇಂಜ್ ಒಂದು ನಿಮಿಷ ಗೈಸ್. ಸೊ ನಾವು ಈಗ ಕೂತ್ಕೊಂಡಿದ್ದೀನಿ ಒಂದು ಕಡೆ. ನಾವು ಅಪ್ಪನೂ ಇಲ್ಲ ಪಾಪ ಕೇರ್ ಹುಡ್ಕೊಂಡು ಕೂತ್ಕೊಂಡಿದ್ದಾರೆ. ಇಲ್ಲಿ ಶಾಪಿಂಗ್ ನಡೀತಾ ಇದೆ ಇಲ್ಲಿ ಲೇಡೀಸ್ದು ನೋಡಿ. ಇವರೆಲ್ಲ ಈಗ ಶಾಪಿಂಗ್ ಮಾಡಿದ್ದಾರೆ, ನಾವೀಗ ಬಾರ್ಗೇನಿಂಗ್ ಕೂತಿದ್ದೀವಿ. ಬಾಯ್ ಹೋಗ್ಯಾ ನೋಡಿ. ಮಾರ್ಕೆಟ್ ಕಪ್ ಅಂತ ಇದೆ, ಇಟ್ಟೆ ಮುಂಕೋದಿದು ಇಟ್ಟೆ ನೋಡಿ. ಬೆರಳಷ್ಟು ತಮ್ಗಿಂತ ಚಿಕ್ಕದು. ಇಲ್ಲಿ ನೋಡಿ ಈಗ ಸೆಲ್ಫಿ ತಗೋತಾ ಇದ್ದೀವಿ ನಾವು ಕಂಪ್ಲೀಟ್ ಗ್ರೂಪು. ಸೊ ಇವ್ರು ನಮ್ಮ ಫ್ರೆಂಡ್ ಆಗ್ಬಿಟ್ರು ಫುಲ್ಲು. ಥ್ಯಾಂಕ್ ಯು ಬಾಯ್, ಮಿಲ್ತೆ ಬಾಯ್. ಸೊ ಈಗ ಇಲ್ಲಿಂದ ಹೊರಟಿದ್ದೀವಿ. ನಾವು ಅಮ್ಮಂದು ಶಾಪಿಂಗ್ ಮುಗಿತಾನೆ ಇಲ್ಲ ನೋಡಿ. ಅಲ್ಲೋಗಿ ಒಂದು 4 ಸಾರಿ 5 ಸಾರಿ ತೊಗೊಂಡ್ರು. ಅದ್ರ ಮೇಲೆ ಈಗ ಇನ್ನೂ ನೋಡ್ತಾವ್ರೆ, ಇನ್ನೂ ಬಟ್ಟೆ ತೊಗೋಬೇಕಂತೆ. 10,000 ಖರ್ಚಾದ್ರೂ ಇನ್ನೂ ಬಟ್ಟೆ ತೊಗೊಬೇಕು ಅಂತ ನಾವು ಗೈಸ್. ಇಷ್ಟೊತ್ತು ನಮ್ಮ ಅಮ್ಮ ಅವ್ರಿಗೆ ಇಷ್ಟ ಆಗಿದ್ದನ್ನ ತೊಗೊಳ್ತಾ ಇದ್ರು. ಈಗ ನಾನು ನಮ್ಮ ಅಮ್ಮಗೆ ಇಷ್ಟ ಆಗಿರೋದು, ನನಗೆ ಇಷ್ಟ ಆಗಿರೋದು ನಮ್ಮ ಅಮ್ಮ ಕೊಡಿಸ್ತಾ ಇದ್ದೀನಿ. ಅದು ಬ್ಲ್ಯಾಕ್ ಕಲರು, ನಿಮಗೆ ಮೆರೂನು. ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಹೆಂಗಿದೆ ಅಂತ. ಬಟ್ ನಂಗೆ ಸಕ್ಕತ್ ಇಷ್ಟ ಆಯ್ತು. ಅದು 1,500 ಹೇಳ್ತಾ ಇದ್ದಾರೆ. ಬಟ್ ಫೈನ್ 3,500 ಹೇಳಿ ಲಾಸ್ಟ್ ಫೈನಲ್ ಬಂದು 1,500 ಮಾಡಿದ್ದಾರೆ. ಅದು ಜಾಸ್ತಿ ಅನ್ಸುತ್ತೆ, 1,500. ಸರಿ ಆಯ್ತು, ನಮ್ಮಂಗೋಸ್ಕರ ಆಗೋಗ್ಲಿ. ಲಾಸ್ಟ್ ಬಟ್ಟೆ ಅಲ್ವಾ ಅದನ್ನು. ಯಾವತ್ತದು ಹೆಣ್ಮಕ್ಳಿಗೆ ಏನಾದ್ರು ಪರ್ಚೇಸಿಂಗ್ ತೊಗೊಂಡ್ರೆ ಎಂಡ್ ಅನ್ಸುತ್ತಾ ಗೈಸ್? ನಾವು ಎಂಡ್ ಮಾಡ್ಬಿಡ್ತೀವಿ ಗೈಸ್. ಸೊ ಫೈನಲಿ ಈಗ ನನಗೆ ಅಂತ ಒಂಚೂರು ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಇಲ್ಲಿ ಸಖತ್ತಾಗಿರೋದಿದೆ ಗೈಸ್. ಸೊ ಇಲ್ಲಿ ಹುಡುಗರದೇ ಒಂದು ಜಾಗ ಇದೆ ನೋಡಿ, ಸಖತ್ ಬಟ್ಟೆಗಳು. ಬರೀ ಹುಡುಗರು ಬಟ್ಟೆ ಗೈಸ್. ಸೊ ಇದು ಸಖತ್ ಇಷ್ಟ ಆಯ್ತು ನನಗೆ. ಒಂದು ಫೈನಲಿ ಸಿಕ್ಕಿದೆ.
ನೋಡೋಣ ಏನು ಮಾಡೋದು ಅಂತ. 7,000 ಹೇಳ್ತಾವ ನನ್ನ ಮಗ ಇದಕ್ಕೆ. ಸೊ ನಮ್ಮ ಅಪ್ಪಗೆ ಚೆನ್ನಾಗಿ ಕಾಣುತ್ತಾ ನೋಡ್ಬೇಕು. ಒಳಗೆ ಬೇರೆ ಕಲರ್ ಬಟ್ಟೆ ಹಾಕ್ಬೇಕು, ವೈಟ್ ಏನಾದರೂ ಚೆನ್ನಾಗಿದೆ. ಸೊ ಫೈನಲಿ ಬಂದು ನೋಡಿ ತಗೊಂಡೆಲ್ಲ ಗೈಸ್. ಸೊ ಫೈನಲಿ ಹೊರಟಿದ್ದೀವಿ ನೋಡಿ. ಕ್ಯಾಬು ಬಂದಿದೆ ಗೈಸ್. ಅಲ್ಲಿಂದ ಹೊರಟು ವಾಪಸ್ಸು ನಮ್ಮ ರೂಮ್ಗೆ ಬಂದ್ವಿ. ನಾವು ಚೆಕ್ಔಟ್ ಮಾಡಬೇಕಿತ್ತು 12 ಗಂಟೆ, 2 ಗಂಟೆ ಆಗ್ಬಿಟ್ಟಿದೆ ಟೈಮು. ಸೊ ಈಗ ಎಲ್ಲ ತಂದಿರೋದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಫ್ಲೈಟಲ್ಲಿ ಅಲೋ ಮಾಡ್ತಾರಲ್ಲ ಗೊತ್ತಿಲ್ಲ ಎಷ್ಟು ಲಗೇಜ್ ಇದೆ ವೆಯ್ಟು ಅಂತ. ಬಟ್ ಸ್ಟಿಲ್ ಹೋಪ್ಸಲ್ಲಿ ಪ್ಯಾಕ್ ಮಾಡ್ಕೋತಾ ಇದ್ದೀವಿ, ಎಲ್ಲ ಸೂಟ್ ಕೇಸಿಗೆ ತುಂಬ್ಕೋತಾ ಇದ್ದೀವಿ. ಆ್ಯಂಡ್ ನಾನು 5 ಸೂಟ್ ತೊಗೊಂಡಿದ್ದೀನಿ. ಲೈಫಲ್ಲಿ ಒಂದು ಆಸೆ ಇತ್ತು ಸೂಟ್ಗಳು ತೊಗೊಬೇಕು ಅಂತ. ಸೊ ಕಮ್ಮಿಗೆ ಸಿಗುತ್ತೆ ಅಂತ ತೊಗೊಂಬಿಟ್ಟೆ. ಕಮ್ಮಿ ಅಂದರೆ ಅಷ್ಟೊಂದು ಏನು ಕಮ್ಮಿ ಇಲ್ಲ, ಒಂದು ರೇಂಜಿಗೆ ಕಮ್ಮಿ ಇತ್ತು. ಸರಿ ಆಯಿತು, ಕಲರ್ಸ್ ಚೆನ್ನಾಗಿದೆ ಅನಿಸ್ತು, ಇಸ್ಕೊಂಬಿಟ್ಟೆ. ಬೆಂಗಳೂರಿಗೆ ಹೋಗಿ ತೋರಿಸ್ತೀನಿ ಯಾವ್ಯಾವ ಕಲರ್ ತೊಗೊಂಡೆ ಅಂತ. ಈಗ ಸದ್ಯಕ್ಕೆಲ್ಲ ಪ್ಯಾಕಿಂಗ್ ನಡೀತಾ ಇದೆ ನೋಡಿ. ಸೊ ಫೈನಲಿ ಈ ರೂಮ್ಗೆ ಬಾಯ್ ಇಡೋ ಸಮಯ. ಈ ಪ್ಯಾಕಿಂಗ್ ಹೆಂಗೆ ಮಾಡಿದ್ದೀವಿ ನಮಗೆ ಗೊತ್ತು. ಫುಲ್ಲು ತುರ್ಕಿ ಸಖತ್ತಾಗಿ ಪ್ಯಾಕಿಂಗ್ ಆಗ್ಬಿಟ್ಟಿದೆ. ಒಂದೇ ಒಂದು ಬ್ಯಾಗ್ ಇದೆ ಅಷ್ಟೇ, ಕೈಯಲ್ಲಿ ಎತ್ಕೊಂಡು ಹೋಗುವಂಥದ್ದು. ಅದು ಬಿಟ್ಟು ನನ್ನ ಕ್ಯಾಮ್ರಾ ಬ್ಯಾಗು, ನನ್ನ ಏರ್ಪೋರ್ಟೇ ಕಾಣ್ತಲ್ಲ, ಎಲ್ಲಿ ಬಿಸಾಕಿದ್ದೀನಿ ಅಂತ ಗೊತ್ತಿಲ್ಲ. ಸೊ ಬ್ಯಾಗ್ಸ್ ಎಲ್ಲ ಎತ್ಕೊಂಡು ಕೆಳಗೆ ಬಂದು ರಿಸೆಪ್ಷನ್ ಹತ್ರ ಇಟ್ಟು ಈಗ ನಾವು ತಿನ್ಕೊಳ್ಳೋ ಅಂತ ಬಂದಿದ್ದೀವಿ ಲಂಚ್ಗೆ. ನಮ್ಮದು ಪ್ಯಾಕೇಜ್ ಇತ್ತು ಇಷ್ಟು ದಿನ, ಬ್ರೇಕ್ಫಾಸ್ಟು ಡಿನ್ನರು. ಲಂಚ್ ಇರಲಿಲ್ಲ, ಲಂಚ್ ನಾವು ಆಚೆ ಮಾಡ್ತಿದ್ವಿ ಇಷ್ಟು ದಿನ. ಬಟ್ ಇವಾಗ ನಾವು ಈ ಹೋಟೆಲ್ ಮಾಡ್ತಾಯಿದ್ದೀವಿ. ಆ್ಯಂಡ್ ದಿಸ್ ಹೋಟೆಲ್ ಲಂಚ್ ಅಂದರೆ ಊಟ ತುಂಬ ಎಕ್ಸ್ಪೆನ್ಸಿವ್ ಇದೆ ಇಲ್ಲಿ. ನಾವೇನಾದ್ರು ಪ್ಯಾಕೇಜ್ ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗಿರೋದು. ಸೊ ಈಗ ನೋಡೋಣ ಎಷ್ಟು ಬೀಳುತ್ತೆ ಬಿಲ್ಲು ಅಂತ. ಹೊಟ್ಟೆ ತುಂಬ ತಿಂದು ಡೈರೆಕ್ಟಾಗಿ ಏರ್ಪೋರ್ಟ್ಗೆ ಹೋಗಬೇಕು. ಬೀಚ್ ಒಂಚೂರು ಡೌಟ್ ಇದೆ, 409 ಬೀಚ್ ಒಂಚೂರು ಡೌಟ್ ಇದೆ ಹೋಗೋದು. ಲೆಟ್ಸಿ. ನಮ್ಮದು ರೊಟ್ಟಿ, ಬಟರ್ ಚಿಕನ್ನು, ಬಿರಿಯಾನಿ, ಸಲಾಡು, ಮೊಸರು ಇಷ್ಟು ಬಂದಿದೆ. ಈಗ ತಿನ್ಬಿಡೋಣ ಗೈಸ್. ನಾವು ತಿಂದಿದ್ದು ನಮಗೆ ಸಾಲಿಲ್ಲ ಅಂತೇಳಿ ಮತ್ತೆ ಚಿಕನ್ ಫ್ರೈಡ್ ರೈಸ್ ಆರ್ಡರ್ ಮಾಡಿದ್ವಿ. ಮತ್ತು ನಮ್ಮ ವಾಟರ್ ಮೆಲನ್ ಜ್ಯೂಸು, ನಾವು ಅಪ್ಪನ ಕಾಫಿ ಇಷ್ಟು ತೊಗೊಂಡು ಹೋಗ್ಬಿಟ್ರೆ ಫುಲ್ ಪೀಸ್. ಗೈಸ್ ಲಾಸ್ಟ್ ಒಂದು ಕಾಫಿ ತರಿಸ್ಬಿಟ್ಟಿದ್ದೀವಿ, ಅದು ಬಿಟ್ಟರೆ ಮುಗಿದ ಕತೆ ಇಲ್ಲ. ಗೈಸ್ ನೋಡಿ ನಾವು ಇಷ್ಟು ತಿಂದಿರೋದು 2,700. ಹೋಟೆಲ್ದು ಪ್ರೈಸ್ ಬಿಟ್ಟು ಫ್ರಿಜ್ದು ಅದು ಇದೆಲ್ಲ ಎತ್ಕೊಂಡು ತಿಂದಿರೋದು ಇಷ್ಟಾಗಿದೆ. ಓ ಫ್ಯಾಮ್, ಸೊ ಲಂಚ್ ಆದಮೇಲೆ ಈಗ ಏರ್ಪೋರ್ಟ್ ಡೈರೆಕ್ಟಾಗಿ ಹೊಡ್ತಾ ಇದ್ದೀವಿ. ಬೀಚ್ದೇನು ಅಂತ ಇನ್ನೂ ಕನ್ಫರ್ಮೇಷನ್ ಇಲ್ಲ. ಸೊ ಫೈನಲಿ ಹೋಟೆಲಿಗೆ ಬಾಯ್ ಹೇಳ್ತಾ ಕ್ಯಾಬ್ ಬುಕ್ ಮಾಡಿ ಲಗೇಜನ್ನ ಅದಕ್ಕೆ ತುಂಬಿಸ್ಕೊಂಡು ಹೊರಡೋದೆ. ಗೈಸ್ ಸೊ ಫೈನಲಿ ಕ್ಯಾಬಿಂದ ಬಂದು ಏರ್ಪೋರ್ಟ್ ರೀಚ್ ಆಗಿದ್ದೀವಿ. ಸೊ ಏರ್ಪೋರ್ಟು ಬ್ಯಾಂಗ್ಳೂರು ಏರ್ಪೋರ್ಟ್ ಅಷ್ಟು ದೊಡ್ಡದಿಲ್ಲ, ಬಟ್ ಇವಾಗೆಲ್ಲ ರಿನೋವೇಟ್ ಮಾಡಿಸಿದಾರಂತೆ. ಸಖತ್ ಚಿಕ್ಕದಿತ್ತು ಅಂತ ಕ್ಯಾಬ್ ಡ್ರೈವರ್ ಹೇಳಿದ್ರು ಅಣ್ಣ. ಇವಾಗ ಈ ಥರ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತಾಯಿದ್ರು. ಫೋಟೋ ಹಿಡಿಯೋದು ಇಲ್ಲೂ ಮುಗಿಯಲ್ಲ ನೋಡಿ. ಒಂದು ಆಧಾರ್ ಕಾರ್ಡ್ ಮರ್ತೋಗಿದ್ದೀನಲ್ಲ, ಅದನ್ನ ಈಸ್ಕೊಳ್ಳೋಕ್ಕೆ ಬಂದೆ. ಫಸ್ಟ್ ಲಗೇಜ್ನ ಅಲ್ಲಿ ಇಟ್ಬಿಟ್ಟು ಇದೆಲ್ಲ ಲಗೇಜ್ ತೊಗೊಂಡು ಇಲ್ಲಿಗೆ ಬಂದ್ವಿ. ಈಗ ಸೀನ್ ಏನು ಅಂದರೆ ನಾವು ಇಷ್ಟೊತ್ತಿಲ್ಲಿ ಕಾದ್ವಿ, ಆಲ್ಮೋಸ್ಟ್ 1 ಅವರ್ ಅರ್ಧ ಗಂಟೆ. ನಮ್ದು ಇನ್ನೂ 7 ಗಂಟೆವರೆಗೂ ಒಳಗೆ ಬಿಡಲ್ಲ ಅಂತ. ಈಗ 5:30. ಸೊ ಇಲ್ಲೇ ಪಕ್ಕದಲ್ಲೇ ಬೀಚ್ ಇರೋದು. ಬರೋದು ಬಂದುಬಿಟ್ಟಿದ್ದೀವಿ, ಹೋಗ್ಬಿಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. 1,000 ರೂಪಾಯಿ ಕೇಳ್ತಾ ಇದ್ದಾರೆ ಒಂದು ಸರಿ ಹೋಗಿ ಮತ್ತೆ ಬರೋಕ್ಕೆ. ಆ್ಯಂಡ್ ವೆಯ್ಟಿಂಗ್ ಎಲ್ಲ ಸೇರಿಸಿ 1,000 ರೂಪಾಯಿ ಅಂತಿದ್ದಾರೆ ಒಂದು ಕ್ಯಾಬು. ಲೆಟ್ಸ್ ಗೋ ಗೈಸ್. ಸೊ ಫೈನಲಿ ಕ್ಯಾಬ್ ಬಂತು. ಅಲ್ಲೊಂದು ಶ್ರೀ ಅದು, ಇದು ನಮ್ಮದು. ಆ್ಯಂಡ್ ಮೇಲೆ ಲಗೇಜ್ ಇಟ್ಬಿಟ್ಟಿದ್ದೀವಿ. ಎಲ್ಲ ಲಗೇಜು ನಮ್ಮ ಕಾರಲ್ಲಿ ಇಟ್ಬಿಟ್ಟವ್ರೆ, ಶ್ರೀ ಕಾರಲ್ಲಿ ಏನೂ ಇಲ್ವೇ ಇಲ್ಲ. ಸೊ ಆ್ಯಂಡ್ ನಾವು 3 ಜನ ಹಿಂದೆ ಕೂರಬೇಕು. ಗೈಸ್ ಅಮ್ಮ ಒಂದು ಪ್ರಾಮಿಸ್ ಮಾಡಿದ್ದಾರೆ, ಬೆಂಗಳೂರಿಗೆ ಹೋದ್ಮೇಲೆ ಡಯಟ್ ಮಾಡ್ತಾರಂತೆ ಆ್ಯಂಡ್ ವೆಯ್ಟ್ ಲಾಸ್ ಮಾಡ್ತಾರಂತೆ. ನಮ್ಮ ಏನು ಕ್ಲೇಮ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಆಯುರ್ವೇದ ಇದಕ್ಕೆ ಹಾಕಿದ್ವಲ್ಲ ನಾವು 1 ವಾರ, ಅಲ್ಲಿಗೆ ಹೋದ್ ಬಂದಾಗ ನಾನು ದಪ್ಪ ಆಗ್ಬಿಟ್ಟೆ ಅಂತಾರೆ. ಯಾರಾದರೂ ಬೇರೆಯವ್ರು ಹೋಗಿದ್ರೆ ನಿಮಗೂ ಹಂಗೆ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಕಮೆಂಟ್ ಹಾಕಿ, ಹಂಗೆ ನಿಜವಾಗ್ಲೂ ಆಗಿದೆಯಾ ಅಂತ. ಇಲ್ಲ ನಮ್ಮ ಸುಮ್ಮನೆ ಟ್ರೀಟ್ಮೆಂಟ್ ತಗೊಂಡಲ್ಲ, ಸುಮ್ಮನೆ ಡೌ ಬಿಡ್ತಾವ್ರ ಅಂತ. ಇಲ್ಲ ಕೆಲವ್ರಿಗೆ ಆಗುತ್ತೆ, ಆಯುರ್ವೇದಿಕ್ ಟ್ರೀಟ್ಮೆಂಟ್ ತಗೊಂಡ್ರೆ ಆಗುತ್ತೆ. ಚೆನ್ನಾಗಿ ತಿಂದ್ರೆ ಆಗೋದದು. ಏನು ತಿಂದ್ಬಿಟ್ಟು ಓ ಫ್ಯಾಮ್, ಸೊ ಫೈನಲಿ ಬೀಚಿಗೆ ರೀಚ್ ಆಗಿದ್ದೀವಿ. ನನ್ನ ಫೋನ್ ಎಕ್ಸ್ಪೋರ್ಟ್ ಆಗ್ತಾಯಿದೆ ಆ್ಯಸ್ ಆಲ್ವೇಸ್. ಈ ಟೈಮಲ್ಲೇ ನೋಡಿ ಎಕ್ಸ್ಪೋರ್ಟ್ಗೆ ಹಾಕಿದ್ದೀನಿ. ಅಯ್ಯೋ ಫಸ್ಟಿಂದ ಆಗ್ತಾಯಿದೆ ಗೈಸ್, ಫಸ್ಟಿಂದ ಆಗ್ತಾಯಿದ್ದೀನಿ ಈಗ.
ಅದು ಬಿಟ್ಟರೆ ಇಲ್ಲಿ ನೋಡಿ ಗೈಸ್ ಎಷ್ಟು ಗಾಡಿಗಳು ನಿಂತಿದ್ದಾವೆ. ಫುಲ್ಲು ಗಾಡಿಗಳು ಆ ಕಡೆ. ಅಂದರೆ ಇದೇ ಸೀಸನ್, ಇದೇ ಟೈಮ್ ಅಂತೆ ಬರೋಕ್ಕೆ ಬೀಚ್ಗೆ. ನನ್ನ ಪ್ರಕಾರ ಬೆಳಗ್ಗೆ ಬರಬೇಕು, ಇಲ್ಲಾಂದರೆ ಹಿಂಗೆ ಸನ್ಸೆಟ್ ಟೈಮಿಗೆ ಬರಬೇಕು. ಮಧ್ಯಾಹ್ನ ಅದು ಬಂದರೆ ಬಿಸಿಲಲ್ಲಿ ಅದೋ ಗತಿ ಆಗ್ಬಿಡ್ತೀವಿ ನಾವೆಲ್ಲ. ಅದಕ್ಕೆ ಈಗ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ ನಮ್ಮ ಪುಣ್ಯಕ್ಕೆ. ಈಗ ಇಲ್ಲಿಂದ ಹೋಗಿ ವಾಪಸ್ಸು ಏರ್ಪೋರ್ಟ್ಗೆ. ಬಟ್ ಇನ್ನೊಂದು ವಿಯರ್ಡೆಸ್ಟ್ ಥಿಂಗ್ ಏನು ಅಂದರೆ ಈ ಬೀಚು 10th ಸ್ಕೇರಿಯಸ್ಟ್ ಅಂದರೆ ಒನ್ ಆಫ್ ದಿ ಸ್ಕೇರಿಯಸ್ಟ್ ಪ್ಲೇಸಲ್ಲಿ ಕೌಂಟ್ ಆಗುತ್ತಂತೆ. ಅಂದರೆ ಹಾಂಟೆಡ್ ಪ್ಲೇಸಲ್ಲಿ ಕೌಂಟ್ ಆಗುತ್ತಂತೆ. ಅಂದರೆ ಇಲ್ಲೇನೋ ಸ್ಟೋರಿಗಳಿದೆಯಂತೆ, ದೆವ್ವಗಳಿದ್ದಾವೆ, ನೈಟ್ ಟೈಮ್ ಏನೇನೋ ಕಾಣಿಸುತ್ತೆ, ಯಾರೋ ಓಡಾಡ್ತಿರೋದಾರ ಕಾಣಿಸುತ್ತೆ ಅನ್ನೋ ಥರ ಎಲ್ಲ ಏನೋ ಸ್ಟೋರಿಗಳಿದಾವಂತೆ. ಅದಕ್ಕೆ ಇಲ್ಲಿ ಪೊಲೀಸವರು 8 ಗಂಟೆ ಮೇಲೆ ಯಾರಿಗೂ ಬಿಡಲ್ಲ ಅಂತ ಹೇಳ್ತಾ ಇದ್ರು ಕ್ಯಾಬಣ್ಣ. ಅದು ಬಿಟ್ಟು ನಂಗೆ ಇನ್ನೊಬ್ರು ಇದನ್ನು ಸ್ಟೋರಿ ಹೇಳಿದರು. ಸೊ ಅದನ್ನು ಕೇಳಿಸ್ಕೊಂಡು ನಾನು ಧೈರ್ಯವಾಗಿ ಹೋಗ್ತಾ ಇದ್ದೀನಿ. ಸೊ ಸಖತ್ ದೂರ ನಡೆಯೋದಿದೆ ಇಲ್ಲಿಂದ. ನಡೀತಾ ಇದ್ದೀವಿ ನಾವು. ಕ್ಯಾಬು ಇಲ್ಲಿಂದ ಮುಂದೆ ಬರಲ್ಲ, ಇಲ್ಲಿ ಪಾರ್ಕಿಂಗ್ ಹಾಕಿದ್ರೆ ಮತ್ತೆ ಆಚೆ ಬರೋದು ಕಷ್ಟ ಆಗುತ್ತೆ, ಅಲ್ಲೇ ಇರ್ತೀವಿ ಅಂತೇಳಿ ಕಳಿಸಿದ್ರು. ಸೊ ಇದೆಲ್ಲ ತಿನ್ನೋ ಏರಿಯಾ, ಆಟ ಆಡೋ ಏರಿಯಾ, ಸಖತ್ ಜನ ಇದ್ದಾರೆ. ಆ ಕಡೆ ಹೋಗೋದೇ ಬೇಡ, ಈ ಕಡೆ ಹೋಗ್ಬಿಟ್ಟು ಏನೋ ಅಂತ ನೋಡೋಣ ಬನ್ನಿ. ಬ್ಲ್ಯಾಕ್ ಮಣ್ಣು. ಈಗ ಇಲ್ಲಿಂದ ಇನ್ನೊಂದು ಸ್ಟೋನ್ ಹತ್ತಬೇಕು. ನೀರೇ ಇಲ್ವಾ? ಅಯ್ಯೋ ಬೀಚಲ್ಲಿ ನೀರೇ ಇಲ್ಲ, ಬರೀ ಕೊಚ್ಚೆ ಇದೆ. ಅದು ಜಾರುತ್ತೆ. ಹೌದು ಆರಾಮ್ಸೆ ಹಾಂ ಗೈಸ್, ನಮ್ಮನ್ನ ಹಚ್ಚೋದೇ ಒಂದು ಸಾಹಸ ಆಗುತ್ತೆ ನಂದು ಇವತ್ತು. ಗೈಸ್ ನೀರೇ ಇಲ್ಲ, ಬರೀ ಕೊಚ್ಚೆ ಇದೆ. ಸಮುದ್ರ ಇಲ್ಲಿದೆ. ಶ್ರೀ ಎಲ್ಲಿ ಸಮುದ್ರ? ಸಮುದ್ರ ಹುಡುಕ್ತಾ ಇದ್ದೀನಿ ಅಂತೋಳೆ ಶ್ರೀ. ನೀರೇ ಇಲ್ಲ, ಇದು ಫುಲ್ಲು ಕೊಚ್ಚೆ ನೋಡಿ, ಕೊಚ್ಚೆ. ಸಮುದ್ರ ದೂರಕ್ಕೂ ಕಾಣ್ತಲ್ಲ. ಈ ಕಡೆಯಿಂದ ಎಲ್ಲೋ ಒಂಚೂರು ಇದೆ, ಬಟ್ ಅಲ್ಲಿಗೆ ಎಂಟ್ರಿನೇ ಇಲ್ಲ. ಅಲ್ಲಿ ನೋಡಿ, ಅದು ಫುಲ್ಲು ಕೊಚ್ಚೆ, ಒಣಗೋಗ್ಬಿಟ್ಟಿದೆ ಫುಲ್ ನೀರು. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್. ಅಲ್ಲಿ ನೋಡಿ ಗಣೇಶ ದೇವಸ್ಥಾನ, ಅದು ಮುಂದೆ ಹೋಗ್ಬಿಟ್ಟು ನೋಡಿ ಏನಿದೆ ಅಂತ ಬನ್ನಿ. ಸರ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಆ ಕಡೆಗೆ. ಮುಂದೆ ಏನಿದೆ ನೋಡೋಣ ಹೋಗಿ. ಗೈಸ್ ಬೀಚ್ ಬೇರೆ ಏನೂ ಇಲ್ಲ, ಇಷ್ಟೇ ನೋಡಿ, ನೀರೇ ಇಲ್ಲ, ಫುಲ್ಲು ಕೊಚ್ಚೆ. ನೀರು ಅಲ್ಲೆಲ್ಲೋ ದೂರ ಇದೆ, ಸಖತ್ ದೂರ ಇದೆ. ನಾಟ್ ಇವನ್ ನಿಯರ್ ಬೈ. ಮುಂಬೈ ಬೀಚ್ ವಾಸ್ ಫಾರ್ ಬೆಟರ್. ಸಕ್ಕತ್ತಾಗಿದೆ ಮುಂಬೈ ಬೀಚ್ ಇದಕ್ಕಿಂತ ಕಂಪೇರ್ ಮಾಡಿದ್ರೆ. ಇದು ಒನ್ ಆಫ್ ದಿ ಬೆಸ್ಟ್ ಬೀಚ್ ಅಂತ. ಇಲ್ಲಿ 3-4 ಬೀಚ್ಗಳಿದೆ. ಇದ್ರದ್ದೇ ನೀರು ಆ್ಯಕ್ಚುಲಾಗಿ ಗೋವಾ ಮತ್ತು ಮುರುಡೇಶ್ವರ ಮತ್ತು ಗೋಕರ್ಣ ಅಲ್ಲೆಲ್ಲ ಇದೇ ನೀರು, ಇದೇ ಸಮುದ್ರದ ನೀರೇ, ಅರೇಬಿಯನ್ ಸಿ ಇದೇ ಇದು ನೀರು ಅಲ್ಲಿ ಇರೋದು. ನನಗೆ ಯಾಕೆ ಇಷ್ಟು ಕಮ್ಮಿ ಇದೆ ಅಂತ ಗೊತ್ತಿಲ್ಲ ಇಲ್ಲಿ ಮಾತ್ರ. ಬಟ್ ಫೈನಲಿ ನಾವು ಕೇರಳಲ್ಲಿ ನೋಡಿರೋ ಬೀಚ್ ಎಕ್ಸ್ಪೀರಿಯನ್ಸ್ಗೂ ಈ ಎಕ್ಸ್ಪೀರಿಯನ್ಸ್ಗೂ, ಗೋವಾದಲ್ಲಿ ನೋಡಿರೋ ಬೀಚ್ ಎಕ್ಸ್ಪೀರಿಯನ್ಸ್ಗೂ ತುಂಬ ಡಿಫ್ರೆನ್ಸ್ ಇದೆ. ಫೈನಲಿ ಇಲ್ಲಿಂದ ಹೊರಡುವ ಸಮಯ. ಇಲ್ಲೇನಿಲ್ಲ ಆ್ಯಕ್ಚುಲಾಗಿ, ಒಂದೆರಡು ಪಿಕ್ಚರ್ ತೊಗೊಂಡು ಹೊರಡೋಣ. ನೋಡಿ ಇವರು ಶೂಸೇ ಬಿಚ್ಚಿಬಿಟ್ಲು ಶ್ರೀ. ಅಪ್ಪ ನೋಡಿ ಹಿಂಗೆ ಓಡ್ತಾರೆ. ಓಡಿ ಮೆತ್ತಗೆ. ಲೇಟ್ ಆಗಿದೆ, ನಾನು ಹೇಳಿದ್ದು 8 ಗಂಟೆ ಅಲ್ಲ 6 ಗಂಟೆ. ಸಖತ್ ಸಾಫ್ಟ್ ಇದೆ ಮಳ್ಳು ಗೈಸ್. ಇದು ನಮ್ಮ ಸ್ಕೂಲ್ ಹತ್ರ ಮಾಡ್ತಾಯಿದ್ರು ಯಾವುದೋ ಕಾಯಿ, ನಂಗೆ ಕಾಯಿ ಹೆಸರು ಗೊತ್ತಿಲ್ಲ. ಇದು ಮಾಡ್ತಿದ್ರು 2 ಒಂದೇ. ಅದು ಬಿಟ್ಟರೆ ಇಲ್ಲಿ ನಾರ್ಮಲ್ಲು ಗ್ಲಾಸಸ್ ಶಾಪು, ಮತ್ತು ಇಲ್ಲಿ ಸೇಮ್ ಕಾರ್ನು ಜ್ಯೂಸು ಗೀಸೆಲ್ಲ ಇರುತ್ತಲ್ಲ, ಅದೇ ಶಾಪ್ಸು. ಇಲ್ಲಿ ಅಚ್ಚೆ ಹಾಕ್ತಾರೆ, ಅಚ್ಚೆ ನೈ ದೀದಿ ಬಸ್. ನೋಡಿ ಟ್ಯಾಟೂ ಹಾಕ್ತಾರೆ ನೋಡಿ ಇಲ್ಲಿ. कितना भैया टैटू का? कितना एक वो डिज़ाइन के हिसाब से? ನೋಡಿ ಇಲ್ಲೆಲ್ಲ ಹಾಕ್ಸ್ಕೊಂಬಿಟ್ರೆ ಡೈರೆಕ್ಟಾಗಿ ಹೋಗ್ಬಿಡ್ತೀರಾ. ಯಾವುದಾದ್ರೂ ಒಂದು ಒಳ್ಳೆ ರೋಗ ಬರುತ್ತೆ, ಹೆಸರು ಇಲ್ದಿರೋ ರೋಗ, ಡಾಕ್ಟ್ರ್ ಹೆಸರು ಕಂಡುಹಿಡಿಬೇಕು. ಅಂದರೆ ಅವ್ರ ಟ್ಯಾಲೆಂಟ್ ಬಗ್ಗೆ ಏನು ತಪ್ಪಿಲ್ಲ, ಪಾಪ ಅವರು ಬದುಕೋಕ್ಕೆ ನಾವು ಮಾಡ್ತಿದ್ದಾರೆ. ಬಟ್ ಟ್ಯಾಟೂ ಇಸ್ ಸಮಥಿಂಗ್ ತುಂಬ ನೀಟಾಗಿ ಕ್ಲೀನಾಗಿ ಹಾಕ್ಸ್ಬೇಕು. ಬಿಕಾಸ್ ನಿಮ್ಮ ಸ್ಕಿನ್ ಒಳಗೆ ನೀಡಲ್ಲಿ ಹೋಗಿ ಆಚೆ ಬರ್ತಾ ಇದೆ. ಆ ನೀಡಲ್ಲಿ ಏನಾದ್ರು ರೋಗ ಇದೆ ಅಂದರೆ, ಅದು ಯಾವ್ದಾದ್ರು ಬೇರೆ ರೋಗ ಇರೋರಿಗೆ ಮಾಡಿದೆ ಅಂದರೆ ನೀಡಲಿಂದ ಆ ಟ್ಯಾಟೂ ಮತ್ತೆ ನಿಮಗೆ ಅದೇ ನೀಡಲ್ಲಿ ಯೂಸ್ ಮಾಡೋದು ಅಂದರೆ ನಿಮ್ಗೆ ಮುಗೀತು, ನಿಮ್ಮದು ಅದೇ ಕತೆ. ನೋಡಿ ಹುಣ್ಸೆಹಣ್ಣು ಮತ್ತು ಕಡಲೆ ಬೀಜ. ಹುಣ್ಸೆಹಣ್ಣು ಕಡ್ಡಿ ಬೇಕಾ? ಆಮೇಲೆ ಹೋಗ್ತಾನು ಸ್ಟಾಪ್ ಆಗಿತ್ತು, ಈಗ ಮತ್ತೆ ಬರ್ತಾನು ಸ್ಟಾಪ್ ಆಗಿಬಿಟ್ಟಿದೆ. ಫಸ್ಟಿಂದ ಮತ್ತೆ ಹಾಕಿದ್ದೀನಿ. ಫ್ಯಾಮ್ಸ್ ಏರ್ಪೋರ್ಟ್ ರೀಚ್ ಆದಮೇಲೆ ನೋಡಿ ಯಾವ ರೇಂಜಿಗೆ ಸೊಳ್ಳೆದು ಹೊಗೆ ಅವರಿಸ್ತವ್ರೆ ಎಲ್ಲ ಕಡೆ.
ನಾ ಅಪ್ಪ ಲೈನಲ್ಲಿ ಹೋಗಿ ನಿಂತ್ಬಿಟ್ಟವ್ರೆ, ನಮ್ಮ ಹತ್ರ ಇದೆ ಟಿಕೆಟ್ ಎಲ್ಲ. ಪಾಪ ಗೈಸ್ ಫೈನಲಿ ಎಕ್ಸ್ಪೋರ್ಟ್ ಆಯಿತು ನನ್ನ ಫೋನಲ್ಲಿ. ಆ್ಯಂಡ್ ಈಗ ನಾನು ವ್ಲಾಗ್ ಅಪ್ಲೋಡ್ಗೆ ಹಾಕಿದ್ದೀನಿ. ಆ್ಯಂಡ್ ಈಗ ನಾವು ಒಳಗೆ ಹೋಗೋ ಸಮಯ 7:30 ಆಗಿದೆ. ಗೈಸ್ ನಮ್ಮದು ಚೆಕ್-ಇನ್ ಆಗಿಲ್ಲ, ಫಸ್ಟು ಚೆಕ್-ಇನ್ ಮಾಡಿ ಬೋರ್ಡಿಂಗ್ ಪಾಸ್ಗಳು ತಕ್ಕೋಬೇಕು. ಗೈಸ್ ಟೋಟಲ್ 85 kg ನೋಡಿ, ನಮ್ಮದೆಲ್ಲ ಬ್ಯಾಗ್ಗಳು ಎತ್ತಾಕ್ಬಿಟ್ಟಿದೆ. ಗೈಸ್ ಚೆಕ್-ಇನ್ ಪಾಸಸ್ಸು, ಬೋರ್ಡಿಂಗ್ ಪಾಸಸ್ ಎಲ್ಲ ಇಲ್ಲೇ ಸಿಗುತ್ತೆ. ಆ್ಯಂಡ್ ಸುಟ್ಕೇಸ್ ಎಲ್ಲ ಎತ್ಕೊಂಡು ಹೋಗೋದಷ್ಟೇ. ಗೈಸ್ ಟೈಮ್ 8 ಗಂಟೆ ಆಗಿದೆ, ನನ್ನ ವ್ಲಾಗ್ ಇನ್ನೂ ಅಪ್ಲೋಡ್ ಆಗಿಲ್ಲ. ಫುಲ್ ಸ್ಟ್ರೆಸ್ ಅಂದ್ಕೊಳ್ಳಿ. ಈಗ ಗೇಟಿಗೆ ನಾವು ಮೇಲೆ ಹೋಗಬೇಕು, ಅದಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. ಎಲ್ಲ ಚೆಕಿಂಗ್ ಗಿಕ್ಕಿಂಗ್ ಎಲ್ಲ ಆಯಿತು. ನಮ್ಮದು ಏರ್ಪಾಡ್ಸ್ ಕಾಣ್ತಿಲ್ಲ, ಅದು ಯಾರು ಎತ್ಬಿಟ್ಟಿದ್ದಾರೆ, ಏನಾಗಿದೆಯೋ ಗೊತ್ತಿಲ್ಲ. ನಮಗಂತೂ ತಲೆ ಕೆಡ್ತಾ ಇದೆ. ನಮ್ಮ ಕೈಲಿ ಈ ಬ್ಯಾಗು, ಇಲ್ಲಿ ಹೆಗ್ಲ ಮೇಲೆ ಒಂದು ಬ್ಯಾಗು, ನಮಗಂತೂ ಸ್ಟ್ರೆಸ್ ಆಗಿಬಿಟ್ಟಿದೆ ಫುಲ್. ಮನೆಗೆ ಹೋದರೆ ಸಾಕು ಅನ್ಸ್ಬಿಟ್ಟಿದೆಯಪ್ಪ. ಬೆಂಗಳೂರು ಏರ್ಪೋರ್ಟಲ್ಲಿ ದೊಡ್ಡದಾಗಿ ಏನೇನೋ ಇದೆ, ಕಂಪೇರ್ ಮಾಡಬಾರ್ದು ಟು ಬಿ ಆನೆಸ್ಟ್. ಬಟ್ ಸ್ಟಿಲ್ ಇಲ್ಲಿ ಏನೋ ಚಿಕ್ಕ ಚಿಕ್ಕದಾಗಿದೆ ತಿನ್ನೋಕ್ಕೆ. ಟ್ರೈ ಮಾಡಿದ್ದಾರೆ ಪಾಪ. ಆ್ಯಂಡ್ ಕ್ರೌಡು ಆ ರೇಂಜಿಗಿಲ್ಲ. ಹೋಗೋದೇ 2-3 ಫ್ಲೈಟ್ ಇಲ್ಲಿಂದ ನನ್ನ ಪ್ರಕಾರ. ಅಲ್ಲಿ ನೋಡಿ ಭಾರಿ ಒಳಗೆ ಸಿಕ್ಕಾಕೊಂಡ್ಬಿಡಿದೆ ಪಾಪ, ಒಳಗೆ ಗ್ಲಾಸ್ ಒಳಗೆ. ಗ್ಲಾಸ್ ನೋಡಿ ಅಲ್ಲಿ ಸಿಕ್ಕಾಕೊಂಡಿದ್ದೆ, ಕಾಣ್ತಾ ಇದೆಯಾ? ಎಲ್ಲ ಪಾಪ ಬಿಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಅಲ್ಲಿ ಕ್ಲೀನಾಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಇದೆ ಏರ್ಪೋರ್ಟ್ ಒಳಗೇನೆ. ಸೊ ಇಲ್ಲಿ ಏನೇನೋ ಇದೆ, ಮ್ಯಾಗಿ ಗೀಗಿ, ಸ್ಯಾಂಡ್ವಿಚ್, ಪಿಜ್ಜಾ ಎಲ್ಲ. ನಮ್ಮ ಅಪ್ಪ ಆಲೂ ಪರೋಟ ಹೇಳಿದ್ದಾರೆ, ನಾನೊಂದು ಮ್ಯಾಗಿ ಹೇಳಿದ್ದೀನಿ. ತಿಂದ್ಬಿಟ್ಟು ಫ್ಲೈಟಲ್ಲಿ ನಾವು ತಿನ್ನಂಗಿರಲ್ಲ. ರೈಸ್ ವೆಜ್ ಮ್ಯಾಗಿ ಬಂದಿದೆ. ಇವರೆಲ್ಲ ಇಲ್ಲಿ ಕೂತಿದ್ದಾರೆ. ನಾನು ಅಲ್ಲಿಂದ ಅಲ್ಲಿಗೆಲ್ಲ ಸಪ್ಲೈ ಮಾಡಬೇಕು ಒಂದೊಂದೇ. ರೈಸ್ ಲೆಮನ್ ರೈಸ್ ಬಂತು, ನಂದು ಚೀಸ್ ಮ್ಯಾಗಿ ಬಂತು. ಇವರಪ್ಪ ಲೆಮನ್ ರೈಸ್ ಎತ್ಕೊಂಡು ಹೋಗ್ತವ್ರೆ, ನಾನು ಚೀಸ್ ಮ್ಯಾಗಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ನೋಡಿ ಪನ್ನೀರ್ ಪರೋಟ ಹಿಂಗೆ ಇಳಿಸ್ತವ್ರೆ. ಚೆನ್ನಾಗಿದೆಯಪ್ಪ. ಗೈಸು ತಿಂದಾಯಿತು, ವೇಟಿಂಗ್ ಫಾರ್ ದ ಫ್ಲೈಟ್. ಬಟ್ ನಂದು ಬ್ಲಾಗ್ಗೆ ಅಪ್ಲೋಡ್ ಆಗಿಲ್ಲ ಇವತ್ತು, ಸೂಪರ್ ಸ್ಟ್ರೆಸ್ಡ್. ಅಲ್ಲಿ ನೋಡಿ ಪಿಜನ್, ನೋಡಿ ಪಿಜನ್. ಅದೇನು ಹೇಳು, ಪಿಕ್ಚರಲ್ಲಿರೋದು ಪೀಕಾಕ್. ಪಿಜನ್ ಅಂದ ತಕ್ಷಣ ಅವಳು ಹೇಳ್ತಾಳೆ ಅಂದ್ಕೊಂಡೆ. ಬರಲ್ಲ, ಸ್ಮಾರ್ಟ್ ಆಗಿಬಿಡಿದೆ ಧನುಶ್ರೀ. ನೋಡಿ ಏರ್ಪೋರ್ಟ್ದು ಡೆಮೋ ಹೆಂಗೆ ಮಾಡಿದ್ದಾರೆ, ಹಿಂಗಿರಬೇಕು ಅಂತ ಮಾಡಿರೋದು. ಇಲ್ಲಿ ಬಸ್ ಓಡಾಡೋದು, ಇಲ್ಲಿ ಕಾರ್ ಓಡಾಡೋದು. ಅಲ್ಲಿ ನಾವು ಕೂತಿದ್ವಲ್ಲ ಆ ಜಾಗ, ಇದು ಕೂತಿದ್ದ ಜಾಗ, ಇದು ವಾಶ್ರೂಮು. ಮತ್ತು ಇದೆಲ್ಲ ಗಿಡ ಮರ. ಮತ್ತು ಅದು ಏರ್ಪೋರ್ಟ್ ಒಳಗೆ ಈ ಕಡೆ ಫ್ಲೈಟು. ಇಷ್ಟು 4 ಇರೋದು, 1 2 3 4 5 5. ಗೈಸ್ ಲೈನಲ್ಲಿ ನಿಂತ್ಕೊಂಡು ಹೋಗ್ತಾ ಇದ್ದೀವಿ. ಈಗ ನಮ್ಮದು ಬೋರ್ಡಿಂಗ್ ಪಾಸ್ ಚೆಕ್ ಮಾಡಿ ಒಳಗೆ ಬಿಡ್ತಾರೆ. 9:30 ಇದ್ದಿದ್ದು ಫ್ಲೈಟು, ಕರೆಕ್ಟಾಗಿ 9:41 ಒಳಗೆ ಬಿಡ್ತಾ ಇದ್ದಾರೆ. ಗೈಸ್ ಒಂಥರ ನಂಗೆ ರೈಲ್ವೆ ಸ್ಟೇಷನ್ ಥರ ಫೀಲ್ ಬರ್ತಾ ಇದೆ. ಆ್ಯಂಡ್ ನೋಡಿ ಇದೊಂಚೂರು ಚೆನ್ನಾಗಿದೆ, ಹೈಟೆಕ್ ಆಗಿದೆ ಇದು. ಈ ಜಾಗ ಫುಲ್ಲು AC, ಚಳಿ ಹೊಡಿತಾ ಇದೆ. ಹಲೋ, ಚಳಿ ಇದೆ ಅಲ್ವಾ? ಸಖತ್ ಚಳಿ ಇದೆ. ಚೆಕ್ करना है. ಗೈಸ್ ನಮ್ಮ ಸೀಟ್ ಇರೋದು 18B, ಸಖತ್ ಹಿಂದೆ, ಅಲ್ಲೆಲ್ಲೋ ಇರುತ್ತೆ ಮುಂದೆ. ಗೈಸ್ ನಾವು ಅಪ್ಪನ ಸೆಕೆಂಡ್ ಫ್ಲೈಟಿಗೆ ನಾವು ಅಪ್ಪ ರೆಡಿ. ನಾವು ಮುಂದೆ ಒಂದು 4th ಫ್ಲೈಟಿಗೆ ನಾವು ಅಮ್ಮ ರೆಡಿ. ಫೈನಲಿ ಫ್ಲೈಟಿಗೆ ಪ್ರಾಬ್ಲಮ್ ಆಯಿತು, ಸೆಕೆಂಡ್ ಫ್ಲೈಟ್ ನೋ ಪ್ರಾಬ್ಲಮ್. ಅವರೇ ಎದ್ರಿದ್ದು, ನಮ್ಮ ಅಪ್ಪ ಎದುರಲೇ ಇಲ್ಲ. ಆ್ಯಂಡ್ ಕಿವಿ ನೋವು ಬಂದಿದ್ದು ಅವ್ರಿಗೆ ಮತ್ತು ಇವ್ರಿಗೇನೆ, ನನಗಂತೂ ಬಂದಿಲ್ಲ. ಸೊ ಈಗ ಲೆಟ್ಸ್ ಗೋ. ಗೈಸ್ ಫ್ಲೈಟ್ ಲೈಟ್ ಎಲ್ಲ ಆಫ್ ಮಾಡಿಬಿಟ್ರು. ಏನಾದ್ರು ಓದಬೇಕು ಅಂತಿದ್ರೆ ಇಲ್ಲಿ ಮೇಲೆ ಆನ್ ಮಾಡಿದ್ರೆ ಆನ್ ಆಗುತ್ತೆ ನೋಡಿ. ಶಿಟ್, ಹಿಂಗೆ ಆನ್ ಆದರೆ ಲೈಟ್ ಆನ್ ಆಗುತ್ತೆ. ಗೈಸ್ ನಾವು ಅಮ್ಮಗೊಂದು ಕಾಫಿ ಹೇಳಿದ್ದೀವಿ ಮತ್ತು ಮ್ಯಾಗಿ ಹೇಳಿದ್ದೀವಿ, ಅವರೇನೂ ತಿಂದಿಲ್ಲ ಅದಕ್ಕೆ. ಸೊ ನಾವು ಅಮ್ಮಗೆ ಕೆಳಗೆ ಇಳಿಸ್ತಾರೆ, ಅಂದರೆ ಫ್ಲೈಟಿಂದ ಕೆಳಗೆ ಇಳಿದ್ಬಿಟ್ಟು ಏರೋಪ್ಲೇನ್ ನೋಡೋ ಆಸೆ ಇತ್ತು. ಬಟ್ ಈ ಸರಿ ಅದು ಕನ್ಫರ್ಮ್ ಫುಲ್ಫಿಲ್ ಆಗಿಲ್ಲ. ಇದರಲ್ಲಿ ಬಿಟ್ಬಿಟ್ರು ಒಳಗೆ, ಪ್ಯಾಸೇಜ್ ಒಳಗಿಂದ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್, ನೆಕ್ಸ್ಟ್ ಫ್ಲೈಟ್ ವಿಲ್ ಸಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈಗ ಹೋಗೋಣ ಬನ್ನಿ. ಬೆಂಗಳೂರು ರೀಚ್ ಆಗಿದ್ದೀವಿ. ನಂದು ಬ್ಲಾಗ್ ಅಪ್ಲೋಡ್ ಆಗಿಲ್ಲ, 11:23 ಆಗಿದೆ ಟೈಮು. ಫಸ್ಟ್ ನಾನು ಬ್ಲಾಗ್ ಅಪ್ಲೋಡ್ ಮಾಡಬೇಕು ಹೆಂಗಾದ್ರು ಮಾಡಿ. ಲೆಟ್ಸ್ ಗೋ. ಫಾಲ್ಸ್ ನೋಡಿದ್ರಾ? ಇದು ಬೇರೆ, ಇದ್ರೊಳಗೆ ವಾಟರ್ ಫಾಲ್ಸ್ ಬೇರೆ. ನಮಗೆ ಇದು ಭಯ, ಅದಕ್ಕೆ ನೋಡಿ ಅಲ್ಲಿಂದ ನಡ್ಕೊಂಬರ್ತಾವ್ರೆ. ಟ್ರಾನ್ಸ್ಪರೆಂಟ್ ಟಿವಿ, ಟ್ರಾನ್ಸ್ಪರೆಂಟ್ ಟಿವಿ, ಟ್ರಾನ್ಸ್ಪರೆಂಟ್ ಟಿವಿ. ವಾವ್, ಬಂದ್ಬಿಡಿದೆ ನೋಡಿ. ಫ್ಯೂಚರ್ ಈಸ್ ಹಿಯರ್. ಟ್ರಾನ್ಸ್ಪರೆಂಟ್, ಆ ಕಡೆದು ಕಾಣ್ತಿದೆ, ಈ ಕಡೆದು ಕಾಣ್ತದೆ. ಟ್ರಾನ್ಸ್ಪರೆಂಟ್ ಟಿವಿ ಒಂಥರ ಪ್ರೊಜೆಕ್ಟರ್ ಥರ ಇದೆ. ಬಟ್ ಇದು ಬರುತ್ತೆ, ಮನೆ ಮನೆಗೆ ಬರುತ್ತೆ ಟ್ರಾನ್ಸ್ಪರೆಂಟ್ ಟಿವಿ. ಟ್ರಾನ್ಸ್ಪರೆಂಟ್ ಫೋನು ಬರುತ್ತೆ. ಇದು ಬಂದಿದೆ ಅಂದರೆ ಫೋನ್ ಬರಲ್ವಾ? ಸೊ ನಮ್ಮ ಲಗೇಜ್ ಎಲ್ಲ ನಂಬರ್ 8ಗೆ ಬರುತ್ತೆ.
ಅದಕ್ಕೆ ಇಲ್ಲಿ ಬಂದು ಕಾಯ್ತಾ ಇದ್ದೀವಿ. ಇಲ್ಲಿ ನೋಡಿ ಬಂದು ಇಲ್ಲಿ ಬೀಳ್ತಾ ಇದೆ ಬ್ಯಾಗ್ಗಳು. ಗೈಸ್ ಫೈನಲಿ ಎಲ್ಲ ಹೋದರು, ಶ್ರೀ ಮತ್ತು ಅವ್ರ ಅಪ್ಪ ಅಮ್ಮ. ಈಗ ನಾವು ನಮ್ಮ ಓಲಾ ಕ್ಯಾಬ್ ಕಾಯ್ತಾ ಇದ್ದೀವಿ. ನಮ್ಮದು ಅಂತ ಕಾರ್ ಇದ್ದಿದ್ರೆ ಎಷ್ಟೊತ್ತಿಗೆ ಹೋಗ್ಬಿಡ್ತಿದ್ವಿ. ನಮ್ಮ ಕಾರ್ ಕೆಟ್ಟೋಗ್ಬಿಟ್ಟಿದ್ದೀರ ಸ್ಕೋಡಿ ಬೋಡಿ. ಏನು ಮಾಡೋಕ್ಕಾಗಲ್ಲ, ಟೈಮ್. ಗೈಸ್ ನಾವು ಟುಮ್ಗೆ ಇಲ್ಲಿಂದ ರಾಜಸ್ಥಾನ್ ಡೈರೆಕ್ಟಾಗಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ಫೈನಲಿ ಮನೆಗೆ ಬಂದಿದ್ದೀವಿ. ರಾಜಸ್ಥಾನ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ವಿ. ನೋಡಿ ರಾಜಸ್ಥಾನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ವಿ. ನಂಬಿಟ್ಟಿದ್ದ. ಸೊ ನೋಡಿ ಆಟ ಆಡ್ತಾಳೆ ರಾಣಿ, ಆಚೆ ಹೋಗ್ಬಿಟ್ಟು. ಫ್ಯಾಮ್ಸ್ ಸಖತ್ ಟಯರ್ಡ್ ಆಗಿ ಬಂದಿದ್ದೀವಿ ವಾಪಸ್ ನಾವು. 1:15 ಟೈಮು. ಏನು ಕತೆ ಆಗಿದೆ ಅಂದರೆ ನಂದು ಬ್ಲಾಗ್ ಅಪ್ಲೋಡ್ ಆಗಿಲ್ಲ ಇವತ್ತು. ನಾನು ಎಕ್ಸ್ಪೋರ್ಟ್ ಆಗೋದ್ರಲ್ಲೇ ತುಂಬ ಟೈಮ್ ತೊಗೊಳ್ತು. ಆ್ಯಂಡ್ ಅಪ್ಲೋಡ್ಗೆ ಹಾಕಿದ್ದೆ, ಅಪ್ಲೋಡೇ ಆಗಿಲ್ಲ. ನಾನು ಸೂರತ್ತಲ್ಲಿ ಅಪ್ಲೋಡ್ಗೆ ಹಾಕಿದ್ದು, ಬೆಂಗಳೂರಿಗೆ ಬಂದಮೇಲೆ ಅಪ್ಲೋಡ್ ಆಗಿಲ್ಲ. ಸರಿ ಮನೆಗೆ ಹೋದರೆ ವೈಫೈ ಇರುತ್ತೆ, ಬೇಗ ಹೋಗಿ ಅಪ್ಲೋಡ್ ಮಾಡೋಣ ಅಂತ ಬೇಗ ಬಂದರೆ ನಮ್ಮ ಮನೆ ವೈಫೈ ಎಕ್ಸ್ಪೈರ್ ಆಗಿಬಿಟ್ಟಿದೆ. ಅದೇನಂತಾರೆ ಪೇಮೆಂಟ್ ಎಕ್ಸ್ಪೈರ್ ಆಗಿಬಿಟ್ಟಿದೆ. ಸರಿ ಆಯ್ತು ಪೇಮೆಂಟ್ ಮಾಡೋಣ ಅಂದರೆ ನನಗೆ ಲಾಗಿನ್ ID ಸಿಗ್ತಾಯಿಲ್ಲ. ಅದು ನನಗೆ ಇನ್ನೊಬ್ರು ಫ್ರೆಂಡ್ ಮಾಡಿಕೊಟ್ಟಿದ್ದು. ಅವ್ರಿಗೆ ಇಷ್ಟೊತ್ತು ಕಾಲ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಕೂತ್ಕೊಂಡಿದ್ದೀನಿ. ಸ್ಲೋವಾಗಿ ಆಗ್ತಿದೆ, 5 ನಿಮಿಷಕ್ಕೆ 1% ಏರ್ತಾಯಿದೆ. ನಿದ್ದೆ ಬರ್ತಾಯಿದೆ. ಬಟ್ ಐ ಆಮ್ ಸ್ಟಿಲ್ ಹೋಲ್ಡಿಂಗ್ ಆನ್ ಬಿಕಾಸ್ ವ್ಲಾಗ್ ಅಪ್ಲೋಡ್ ಮಾಡಿಲ್ಲ ಅಂದರೆ ಆ ಚೈನ್ ಬ್ರೇಕ್ ಆಗುತ್ತೆ. ಆಲ್ಮೋಸ್ಟ್ ಚೈನ್ ಬ್ರೇಕ್ ಆಗಿದೆ. ಆ್ಯಂಡ್ ಅದ್ರ ಮೇಲೆ ನನಗೆ ಇನ್ನೂ ಆ ಫ್ಲೋನ ಬಿಡೋಕ್ಕೆ ಇಷ್ಟ ಇಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ. ಜನ ನೋಡಿಲ್ಲ ಅಂದರೂ ಪರವಾಗಿಲ್ಲ, ನೀವೆಲ್ಲ ನಾಳೆ ನೋಡಿಲ್ಲ ಅಂದರೂ ಪರವಾಗಿಲ್ಲ. ನಾಳೆ ನಿಮಗೆ 2 ವ್ಲಾಗ್ ನೋಡೋಕ್ಕಿರುತ್ತೆ. ಬಟ್ ಸ್ಟಿಲ್ ಅಪ್ಲೋಡ್ ಮಾಡಬೇಕಲ್ಲ ಗೈಸ್. ಸೊ ಚೈನ್ ಬ್ರೇಕ್ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ.